ಪೋಷಕರೇ, ಮಕ್ಕಳ ವಿಷಯದಲ್ಲಿ ಈ ತಪ್ಪುಗಳನ್ನು ಮಾಡಲೇಬೇಡಿ. ಪ್ರತಿಯೊಂದು ಮಗುವು ಕೂಡ ಮುಗ್ಧವಾಗಿ ಈ ಜಗತ್ತಿಗೆ ಬರುತ್ತದೆ. ಅದರ ಮನಸ್ಸಿನಲ್ಲಿ ಇರುವುದು ಪಾಸಿಟಿವ್ ಎನರ್ಜಿ ಮಾತ್ರ. ಅದೊಂದು ಆವೆ ಮಣ್ಣಿನ ಮುದ್ದೆ ಇದ್ದ ಹಾಗೆ. ಅದನ್ನು ಯಾವ ಆಕಾರಕ್ಕೂ ಎರಕ ಹಾಕಬಹುದು. ಆದರೆ ಹೆಚ್ಚಿನ ಹೆತ್ತವರು ತಮ್ಮ ಅರಿವಿಗೆ ಬಾರದಂತೆ ಅದರ ಸುಪ್ತ ಮನಸ್ಸಿನೊಳಗೆ ಹಂತ ಹಂತವಾಗಿ ನೆಗೆಟಿವ್ ಎನರ್ಜಿಯನ್ನು ತುಂಬಿಸಿ ಆ ಮಗುವಿನ ಮುಗ್ಧತೆಯನ್ನು ಕಸಿಯುವ ಕೆಲಸವನ್ನು ಮಾಡುತ್ತಾ ಇರುತ್ತಾರೆ. ಕೆಲವೊಮ್ಮೆ ತಿಳಿದು ಮಾಡುತ್ತಾರೆ, ಕೆಲವೊಮ್ಮೆ ತಿಳಿಯದೇ ಮಾಡುತ್ತಾರೆ. ನಮ್ಮ ಸುಪ್ತ ಮನಸ್ಸಿಗೆ ಇರುವ ಒಂದು ಎದ್ದು ಕಾಣುವ ದೌರ್ಬಲ್ಯ ಎಂದರೆ ತನ್ನ ಒಳಗೆ ಬರುವ ಸಂದೇಶಗಳಲ್ಲಿ ಯಾವುದು ರಿಯಲ್, ಯಾವುದು ಫೇಕ್ ಎಂದು ನಿರ್ಧಾರಕ್ಕೆ ಬರಲು ಆಗದೇ ಇರುವುದು. ಎಷ್ಟೋ ಬಾರಿ ನಾವು ಹೆತ್ತವರು ಮತ್ತು ಶಿಕ್ಷಕರು ಮಗುವಿನ ಸುಪ್ತ ಮನಸ್ಸಿನ ಒಳಗೆ ತಲುಪಿಸುವ ಸಂದೇಶಗಳು ನೆಗೆಟಿವ್ ಎನರ್ಜಿ ಉಂಟು ಮಾಡುತ್ತವೆ. ಪೆಟ್ಟುಗಳಿಗಿಂತ ಈ ಮಾತುಗಳು ಮಕ್ಕಳಿಗೆ ಹೆಚ್ಚು ನೋವು ಕೊಡುತ್ತವೆ. ನಮ್ಮ ಮಾತು ಮತ್ತು ವರ್ತನೆಗಳ ಮೂಲಕ ರವಾನಿಸುವ ತಪ್ಪು ಸಂದೇಶಗಳನ್ನು ನಮ್ಮ ಮಗುವಿನ ಸುಪ್ತ ಮನಸ್ಸು ನಿಜ ಎಂದರೆ ಭಾವಿಸುತ್ತದೆ ಮತ್ತು ಅವುಗಳು ಮಗುವಿನ ವ್ಯಕ್ತಿತ್ವದ ಮೇಲೆ ದೀರ್ಘಕಾಲದಲ್ಲಿ ಬಹಳಷ್ಟು ಕೆಟ್ಟದಾದ ಪರಿಣಾಮಗಳನ್ನು ಉಂಟುಮಾಡುತ್ತವೆ. ಆದ್ದರಿಂದ ನಾವು ಮಕ್ಕಳ ಜೊತೆ ಆಡುವ ಮಾತುಗಳು, ತೋರಿಸುವ ಅತಿರೇಕದ ವರ್ತನೆಗಳ ಬಗ್ಗೆ ತುಂಬ ಜಾಗ್ರತೆ ವಹಿಸಬೇಕು ಎನ್ನುವುದು ನನ್ನ ಕಾಳಜಿ. ಮಕ್ಕಳಿಗೆ ನಾವು 2 ಪೆಟ್ಟು ಹೊಡೆಯುವುದಕ್ಕಿಂತ ಈ ರೀತಿಯ ಮಾತುಗಳು ಹೆಚ್ಚು ಕೆಡುಕನ್ನು ಉಂಟು ಮಾಡುತ್ತವೆ. ನಾವು ಹೆತ್ತವರು ಮಾಡುವ ಪ್ರಮಾದಗಳು. ಅದಕ್ಕೆ ನೂರಾರು ಉದಾಹರಣೆಗಳು ನನ್ನ ಹತ್ತಿರ ಇವೆ. ಇಲ್ಲಿವೆ ಅವುಗಳ ಕೆಲವು ಶಾಂಪಲ್ಗಳು. 1. ಮಗುವು ಮೊದಲ ಬಾರಿಗೆ ನಡೆಯಲು ಪ್ರಯತ್ನ ಮಾಡಿ ಬಿದ್ದಾಗ ಅಮ್ಮ ಓಡೋಡಿ ಬಂದು ನೆಲಕ್ಕೆ ಪೆಟ್ಟು ಕೊಟ್ಟು ಹೇಳುವ ಮಾತು, ತಪ್ಪು ನಿನ್ನದಲ್ಲ ಕಂದ, ಎಲ್ಲವೂ ಈ ನೆಲದ್ದು. ಇದರಿಂದ ಮಗುವಿನ ಮನಸ್ಸಿಗೆ ರಾವಣೆ ಆಗುವ ಸಂದೇಶ ಅಂದರೆ ನಾನು ತಪ್ಪು ಮಾಡುವವನೇ ಅಲ್ಲ, ಬೇರೆ ಯಾರೋ ತಪ್ಪುಗಳನ್ನು ಮಾಡುವವರು. 2. ಮಗು ಯಾವುದೋ ತಪ್ಪು ಮಾಡಿ ಸಿಕ್ಕಿಬಿದ್ದಾಗ ಅಮ್ಮ ಪದೇ ಪದೇ ಹೇಳುವ ಮಾತು, ತಡಿ ನಿಮ್ಮಪ್ಪ ಬರ್ಲಿ ಎಲ್ಲವನ್ನೂ ಹೇಳುತ್ತೇನೆ. ಮಗುವಿನ ಮನಸ್ಸಿಗೆ ಹೋಗುವ ತಪ್ಪು ಸಂದೇಶ, ಇನ್ನು ಮುಂದೆ ಅಮ್ಮನಿಗೆ ಹೆದರುವ ಅಗತ್ಯ ಇಲ್ಲ, ಅಪ್ಪ ಭಯೋತ್ಪಾದಕ, ಅಪ್ಪನಿಗೆ ಹೆದರಿದರೆ ಸಾಕು ಅಂತ ತಲೆಯಲ್ಲಿ ಓಡುತ್ತದೆ. 3. ಮಗುವಿನ ಪ್ರಗತಿ ಪತ್ರ ಹಿಡಿದು ಅಪ್ಪ ವಿಚಾರಣೆ ಮಾಡುವಾಗ ಹೇಳುವ ಮಾತು, ಏನು ಗಣಿತದಲ್ಲಿ 99 ಯಾಕೆ 100 ಬಂದಿಲ್ಲ? ಮಗುವಿನ ಮನಸ್ಸಿಗೆ ಹೋಗುವ ಸಂದೇಶ, ನಾನೆಷ್ಟು ಸಾಧನೆ ಮಾಡಿದರೂ ಅದಕ್ಕೆ ಬೆಲೆ ಇಲ್ಲ, ಅಪ್ಪ ಯಾಕೆ ಹೀಗೆ ಹೇಳುತ್ತಾರೆ, ಅಪ್ಪನಿಗೆ 100 ಬಂದಿತ್ತಾ? 4. ಮಗು ತಪ್ಪು ಕೆಲಸ ಮಾಡಿದಾಗ ಅಮ್ಮ ಛೇಡಿಸುವ ಮಾತು, ಎಲ್ಲ ಅಪ್ಪನ ಗುಣಗಳು ಕಿತ್ತುಕೊಂಡು ಬಂದಿದ್ದಾನೆ. ಮಗುವಿನ ಮನಸ್ಸಿಗೆ ಹೋಗುವ ತಪ್ಪು ಸಂದೇಶ, ನನ್ನ ಅಪ್ಪ ಒಳ್ಳೆಯವರಲ್ಲ. 5. ನಿನ್ನನ್ನು ಸಾಲ ಸೂಲ ಮಾಡಿ ಓದಿಸುತ್ತಾ ಇದ್ದೇವೆ. ಮಗುವಿನ ಪ್ರಶ್ನೆ, ನನ್ನನ್ನು ಕೇಳಿ ಸಾಲ ಮಾಡಿದ್ರಾ? 6. ಅಮ್ಮ ಪದೇ ಪದೇ ಮಗುವಿನ ಮುಂದೆ ಕೂತು ಅಳುತ್ತಾ ಹೇಳುವ ಮಾತು, ನಿನಗೋಸ್ಕರ ಎಷ್ಟೊಂದು ತ್ಯಾಗ ಮಾಡುತ್ತಾ ಇದ್ದೇನೆ ಗೊತ್ತಿದೆಯಾ? ಅದನ್ನು ಬಾಯಿ ಬಿಟ್ಟು ಹೇಳುವ ಅಗತ್ಯ ಇಲ್ಲ, ಮಗು ಎಲ್ಲವನ್ನೂ ಗಮನಿಸುತ್ತದೆ. 7. ಒಂದು ಹದಿಹರೆಯದ ಮಗುವಿಗೆ ಮಾರ್ಕ್ ಕಡಿಮೆ ಬಂದಾಗ ಅಪ್ಪ ಜಡಾಯಿಸಿ ಹೇಳಿದ ಮಾತು, ನೀನು ನನ್ನ ಮಗ ಹೌದಾ ಅಲ್ವಾ ಅಂತ ಡೌಟ್ ಬರ್ತಾ ಇದೆ. ಮಗುವಿನ ರಿಯಾಕ್ಷನ್, ಆಗ ಮಗ ಸಿಡಿದು ಹೇಳಿದ ಮಾತು, ನನಗೂ ಡೌಟ್ ಇದೆ, ಅಪ್ಪ ಮುಂದೆ ಒಂದಕ್ಷರ ಮಾತಾಡಿರಲ್ಲ. 8. ಅಪ್ಪ ಹೇಳುವ ಮಾತು, ನಿನ್ನ ಅಮ್ಮ ಕೂಡ ಅಲ್ಜಿಬ್ರಾ ವೀಕ್ ಆಗಿದ್ದಳು, ಹಾಗೆ ಅವಳ ಬ್ರೈನ್ ನಿನಗೆ ಬಂದಿದೆ. ಅಮ್ಮನ ಬಗ್ಗೆ ಮಗುವಿಗೆ ಇರುವ ಒಳ್ಳೆಯ ಭಾವನೆ ಆ ಕ್ಷಣಕ್ಕೆ ಸತ್ತು ಹೋಗುತ್ತದೆ. 9. ಅಪ್ಪ ಅಥವಾ ಅಮ್ಮ ಹೇಳುವ ಮಾತು, ನಿಮ್ಮ ಟೀಚರ್ಗೆ ಏನೂ ಗೊತ್ತಿಲ್ಲ, ಅವರೆಂತ ಪಾಠ ಮಾಡೋದು? ಅಲ್ಲಿಗೆ ಆ ಮಗು ಆ ಟೀಚರ್ ಮೇಲೆ ನಂಬಿಕೆಯನ್ನು ಕಳೆದುಕೊಳ್ಳುತ್ತದೆ ಮತ್ತು ಆ ಸಬ್ಜೆಕ್ಟ್ ಮೇಲೆ ಕೂಡ. 10. ಅಪ್ಪ ಅಮ್ಮ ಹೇಳೋದು, ನನಗೆ ಡಾಕ್ಟರ್ ಆಗಬೇಕು ಅಂತ ಕನಸಿತ್ತು, ನನಗೆ ಆಗಲು ಆಗಲಿಲ್ಲ, ನೀನಾದರೂ ಆಗು. ಅಪ್ಪ ಅಥವಾ ಅಮ್ಮನ ಅಪೂರ್ಣ ಕನಸನ್ನು ಮಗು ಯಾಕೆ ಹೊರಬೇಕು? ಮಗುವು ಅದರ ಕನಸನ್ನು ಬದುಕುವುದು ಬೇಡವಾ? 11. ಹೆಣ್ಣು ಮಗುವಿಗೆ, ನೀನು ಹುಡುಗಿ, ಒಬ್ಬಳೇ ಎಲ್ಲಿಗೂ ಹೋಗಬೇಡ, ಅವಳ ಜೊತೆಗೆ ಹೋಗು. ಪದೇ ಪದೇ ಈ ಮಾತು ಹೇಳುತ್ತಾ ಹೋದರೆ ಆ ಹೆಣ್ಣು ಮಗುವಿನಲ್ಲಿ ಅಭದ್ರತೆಯ ಭಾವನೆ ತೀವ್ರವಾಗಿ ಕಾಡುತ್ತದೆ. 12. ಅವನನ್ನು ನೋಡಿ ಕಲಿ, ಇವಳನ್ನು ನೋಡಿ ಕಲಿ. ಹೀಗೆ ಪದೇ ಪದೇ ಹೇಳುವುದರಿಂದ ಮಗು ತನ್ನ ಅನನ್ಯತೆ ಕಳೆದುಕೊಳ್ಳುತ್ತದೆ. ಇನ್ನೂ ಕೆಲವು ಪೋಷಕರ ಮುಕ್ತಕಗಳು.
13. ನೀನೇನು ಸತ್ಯ ಹರಿಶ್ಚಂದ್ರನ ವಂಶದವನ? 14. ನೀನಿನ್ನು ಸಣ್ಣ ಮಗು, ದೊಡ್ಡ ದೊಡ್ಡ ಮಾತು ಹೇಳಬೇಡ. 15. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು, ದೊಡ್ಡ ದೊಡ್ಡ ಕನಸು ಕಾಣಬಾರದು. 16. ನಾವು ಬಡವರು ಶ್ರೀಮಂತರ ಮಕ್ಕಳ ಜೊತೆ ಓಡಾಡಬಾರದು. 17. ಯಾರ್ಯಾರ ಮನೆಗೆ ಅಂಗಳಕ್ಕೆ ಯಾಕೆ ಆಡಲು ಹೋಗೋದು? ನಮ್ಮ ಅಂಗಳದಲ್ಲಿಯೇ ಆಡಬಾರದಾ? 18. ಒಂದಿಷ್ಟು ಮಡಿ ಮಲ್ಲಿಗೆ ಇಲ್ಲ, ಯಾಕೋ ಅವನ ಮೈ ಮುಟ್ಟಿ ಮಾತಾಡೋದು? 19. ನಿನ್ನ ಹುಟ್ಟಿದ ಗಳಿಗೆಯೇ ಸರಿಯಿಲ್ಲ ಅನಿಸುತ್ತೆ. ನೀನು ಹುಟ್ಟಿದ ನಂತರ ಅಪ್ಪ ಎಲ್ಲವನ್ನೂ ಕಳೆದುಕೊಂಡನು. 20. ನಿನ್ನ ಅಣ್ಣನ ಮೇಲೆ ನಂಬಿಕೆ ಹೊರಟು ಹೋಗಿದೆ. ನೀನಾದರೂ ನಮ್ಮ ಕುಟುಂಬದ ಮರ್ಯಾದೆ ಉಳಿಸು. 20. ಈ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದರೆ ನೀನು ನಮ್ಮ ಮಗಳೇ ಅಲ್ಲ. 22. ಇಷ್ಟೊಂದು ತಲೆಹರಟೆ ಪ್ರಶ್ನೆ ಕೇಳುತ್ತೀಯ, ನಿಮಗೆ ಬೇರೆ ಕೆಲಸ ಇಲ್ವಾ? 23. ನಮಗೆ ನಿನ್ನಷ್ಟು ಓದಲು ಆಗಲಿಲ್ಲ, ನೀನಾದರೂ ಓದು. 24. ಇತ್ತೀಚೆಗೆ ನೀನು ತುಂಬ ಚೇಂಜ್ ಆಗಿದ್ದೀಯ, ಮೊದಲಿನ ಹಾಗೆ ಇಲ್ಲ. 25. ಯಾಕೋ ನಮ್ಮ ವಂಶದಲ್ಲಿ ಹುಟ್ಟಿದ್ದಿ, ನಮ್ಮ ವಂಶದ ಮರ್ಯಾದೆ ತೆಗೆಯಲು? ಇನ್ನೂ ನೂರಾರು ಇಂತಹ ಮಾತುಗಳನ್ನು ನಾವು ಮಕ್ಕಳ ಮುಂದೆ ಮಕ್ಕಳ ಬಗ್ಗೆ ಹೇಳುತ್ತಾ ಇರುತ್ತೇವಲ್ಲ. ನಾವು ಒಳ್ಳೆಯ ಪೋಷಕರು ಆಗೋದು ಯಾವಾಗ?